ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಎಂಬ ಹುಚ್ಚಪ್ಪ ಕೈಗೊಂಡಂತಹ ನಿರ್ಧಾರದ ರಿಯಲ್ ಎಫೆಕ್ಟ್ ಇವತ್ತಿನಿಂದ ಆರಂಭಗೊಂಡಿದೆ. ಇಡೀ ವಿಶ್ವದ ಸ್ಟಾಕ್ ಮಾರ್ಕೆಟ್ ಇವತ್ತು ಅಲ್ಲೋಲ ಕಲ್ಲೋಲ ಆಗೋಗಿದೆ. ಭಾರತದ ಮುಂಬೈ ಷೇರು ಮಾರುಕಟ್ಟೆ ಒಂದೇ ದಿನ ಬರೋಬ್ಬರಿ 20 ಲಕ್ಷ ಕೋಟಿಯನ್ನು ಕಳೆದುಕೊಂಡಿದೆ. ನೀವು ಚೀನಾ, ಹಾಂಗ್ಕಾಂಗ್, ತೈವಾನ್, ಆಸ್ಟ್ರೇಲಿಯಾ, ಜಪಾನ್ ಈ ಎಲ್ಲ ಷೇರು ಮಾರುಕಟ್ಟೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೂಡಿಕೆದಾರರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಅಮೆರಿಕದ ಷೇರು ಮಾರುಕಟ್ಟೆ ಬಹಳ ಏರುಗತಿಯನ್ನ ಕಂಡಿದೆಯಾ ಕೇಳಿದ್ರೆ ಅಲ್ಲಿನದ್ದು ಬೇರೆ ಇದ್ದೇ ಅವಾಂತರ. ಅಮೆರಿಕದ ಷೇರು ಮಾರುಕಟ್ಟೆ ಕಳೆದ 2 ದಿನದಲ್ಲಿ 10% ಕುಸಿತ ಕಂಡಿದೆ. ಮಿತ್ರರೇ, ಟ್ಯಾರಿಫ್ ಹಾಕದಂತಹ ಅಮೆರಿಕಕ್ಕೂ ಲಾಭ ಆಗ್ತಾ ಇಲ್ಲ, ಟ್ಯಾರಿಫ್ ಹಾಕಿಸಿಕೊಂಡಂತಹ 180 ದೇಶಗಳಿಗೂ ಕೂಡ ಲಾಭ ಆಗ್ತಾ ಇಲ್ಲ. ಹೀಗಾಗಿ ಟ್ರಂಪ್ ಅವರ ತುಗ್ಲಕ್ ನಿರ್ಧಾರ ಏನಿದೆ ಇಡೀ ವಿಶ್ವಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಇಡೀ ವಿಶ್ವ ಆರ್ಥಿಕ ಹಿಂಜರಿತಕ್ಕೆ ಹೋಗುವಂತಹ ಭಯ ಎದುರಾಗಿದೆ. ಹಾಗಾದ್ರೆ ಭಾರತದ ಮೇಲೆ ಏನು ಪರಿಣಾಮ? ಭಾರತದಲ್ಲಿ ಒಂದೇ ದಿನಕ್ಕೆ ಸೆನ್ಸೆಕ್ಸ್ನ ಅಂಕಗಳು ಸರಿಸುಮಾರು 3,000 ಕುಸಿತ ಕಂಡಿದೆ. ಇದು ಹೀಗೆ ಮುಂದುವರಿಯುತ್ತಾ? ಎಲ್ಲಿಗೆ ಬಂದು ನಿಲ್ಲುತ್ತೆ? ಮುಂದೇನಾಗುತ್ತೆ? ಹೀಗೆ ಅನೇಕ ಪ್ರಶ್ನೆಗಳು ಭಾರತದಲ್ಲಿರುವವರನ್ನ ಕಾಡ್ತಾ ಇದೆ. ಇದು ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎನ್ನುವಂತಹ ಆತಂಕವೂ ಕೂಡ ಶುರುವಾಗಿದೆ. ಜೊತೆಗೆ ಕೆಲ ಕ್ಷೇತ್ರಗಳಲ್ಲಿ ಉದ್ಯೋಗ ಮಾಡ್ತಿರುವಂಥವರು ಕೂಡ ಕಂಗಾಲಾಗಿದ್ದಾರೆ. ನನಗೆ ಮಿತ್ರರೇ, ನನ್ನ ಆಪ್ತರೆಲ್ಲ IT ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಆಗಾಗ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ IT ಸೆಕ್ಟರ್ ಮೇಲೆ ಏನು ಪರಿಣಾಮ ಬೀರುತ್ತೆ, ನಮ್ಮ ಕೆಲಸಕ್ಕೆ ಏನಾದರೂ ತೊಂದರೆ ಆಗುತ್ತಾ, ಏನಾದರೂ ಆ ಬಗ್ಗೆ ಮಾಹಿತಿ ಇದೆಯಾ? ಹೀಗೆ ಅನೇಕರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಟ್ರಂಪ್ ಹುಚ್ಚು ನಿರ್ಧಾರಗಳು ಜಗತ್ತನ್ನೇ ಬಾಧಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಿಸ್ತೀನಿ. ಭಾರತದ ಷೇರು ಮಾರುಕಟ್ಟೆ ಏನಾಗಬಹುದು, ಹೂಡಿಕೆ ಮಾಡಿದವರಿದ್ರೆ ಅವರು ಮುಂದೇನು ಮಾಡಬೇಕು, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಮಿತ್ರರೇ, ಮುಂಬೈ ಷೇರು ಮಾರುಕಟ್ಟೆ ಆರಂಭಗೊಳ್ತಲ್ಲ, ಆ ಕ್ಷಣದಲ್ಲಿ ನನಗೆ ನೋಡಿ ಆತಂಕ ಆಯಿತು. ಯಾಕೆಂದ್ರೆ ಷೇರು ಮಾರುಕಟ್ಟೆ ಆರಂಭವಾದ ಒಂದೇ ಗಂಟೆಯಲ್ಲಿ ಭಾರತದ ಷೇರು ಮಾರುಕಟ್ಟೆ ಕುಸಿತ ದಾಖಲಿಸಿದ್ದು ಬರೋಬ್ಬರಿ 4,000 ಅಂಕಗಳು. ಸೆನ್ಸೆಕ್ಸ್ನಲ್ಲಿ, ನಿಫ್ಟಿಯಲ್ಲಿ 1,000 ಅಂಕಗಳ ಕುಸಿತ ಕಂಡಿತ್ತು. ಈಗ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಚೇತರಿಕೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಕುಸಿತದ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಸೆನ್ಸೆಕ್ಸ್ 2,700 ಅಂಕಗಳ ಕುಸಿತಕ್ಕೆ ಇಳಿದಿತ್ತು. ಮೊದಲಿದು 4,000 ಇತ್ತು. ಹಾಗೆ ನಿಫ್ಟಿ ಆರಂಭದಲ್ಲಿ 1000 ಪಾಯಿಂಟ್ಗೂ ಹೆಚ್ಚು ಕುಸಿತವನ್ನು ದಾಖಲಿಸಿತ್ತು. ಈಗ ಇದು 800ರ ಆಸುಪಾಸಿನಲ್ಲಿದೆ. ಇದರಿಂದ ಭಾರತದ ಷೇರು ಮಾರುಕಟ್ಟೆಗೆ ಯಾವ ರೀತಿಯಾಗಿ ಹೊಡೆತ ಬಿತ್ತು ಅಂತಂದ್ರೆ, ಆರಂಭದಲ್ಲಿ ಇವತ್ತಿನ ಟ್ರೇಡಿಂಗ್ ಆರಂಭವಾಗುವ ಸಂದರ್ಭದಲ್ಲಿ ಭಾರತದ ಬಾಂಬೆ ಮಾರ್ಕೆಟ್ ಏನಿದೆ ಅದರ ಒಟ್ಟು ವ್ಯಾಲ್ಯೂ 403 ಲಕ್ಷ ಕೋಟಿಯಷ್ಟಿತ್ತು. ಈಗ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ 387 ಲಕ್ಷ ಕೋಟಿಗೆ ಕುಸಿತ ಕಂಡಿದೆ. ಅಂದ್ರೆ 16 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ಒಂದೇ ದಿನಕ್ಕೆ. ಮಧ್ಯದಲ್ಲಿ ಒಮ್ಮೆ ಇದು 383 ಲಕ್ಷ ಕೋಟಿಗೆ ಕುಸಿದಿತ್ತು. 20 ಲಕ್ಷ ಕೋಟಿಯಷ್ಟು ನಷ್ಟ ಆಗಿತ್ತು. ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಆದರೆ ಮಿತ್ರರೇ, ಇದನ್ನ ಚೇತರಿಕೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲ ನೋಡ್ತಾ ಇದ್ರಿ, ಕಳೆದ 6 ತಿಂಗಳಿನಿಂದ ನಿರಂತರವಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಬಹಳ ವೇರಿಯೇಷನ್ ಕಾಣ್ತಾ ಇದೆ. ಸ್ವಲ್ಪ ಚೇತರಿಕೆ ಹಾದಿಯಲ್ಲಿತ್ತು. ಅದಾಗಲೇ ಟ್ರಂಪ್ ಅವರ ಗದಾಪ್ರಹಾರ ಭಾರತದ ಷೇರು ಮಾರುಕಟ್ಟೆಯನ್ನ ಪಾತಾಳಕ್ಕೆ ತಳ್ಳಿದೆ. ಕೇವಲ ಭಾರತ ಮಾತ್ರವಾ, ಬೇರೆ ಯಾರಿಗೂ ಎಫೆಕ್ಟ್ ಆಗಿಲ್ವಾ ಕೇಳಿದ್ರೆ, ಬೇರೆಯವರ ಕಥೆಯನ್ನು ನೋಡಿದ್ರೆ ನಿಮಗೆ ಇನ್ನೂ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ, ತೈವಾನ್ನ ಷೇರು ಮಾರುಕಟ್ಟೆ 10% ಕುಸಿತವನ್ನು ದಾಖಲಿಸಿದೆ. ಹಾಂಗ್ಕಾಂಗ್ನ ಷೇರು ಮಾರುಕಟ್ಟೆ 10% ಕುಸಿತ ದಾಖಲಿಸಿದೆ. ಚೈನಾದ ಷೇರು ಮಾರುಕಟ್ಟೆ 8% ಕುಸಿತವನ್ನು ದಾಖಲಿಸಿದೆ. ಜಪಾನ್ನದು ಮಿತ್ರರೇ 9% ಕುಸಿತ. ಆಸ್ಟ್ರೇಲಿಯಾದಲ್ಲೂ ಕೂಡ ಕುಸಿತ ಕಾಣ್ತಾ ಇದೆ. ಯುರೋಪಿಯನ್ ಯೂನಿಯನ್ನಲ್ಲೂ ಕೂಡ ಕುಸಿತ ಕಾಣ್ತಾ ಇದೆ. ವಿಶ್ವದ ಯಾವುದೇ ಷೇರು ಮಾರುಕಟ್ಟೆಯೂ ಕೂಡ ಹಸಿರಾಗಿಲ್ಲ. ಅಮೆರಿಕದ ಷೇರು ಮಾರುಕಟ್ಟೆಯ ಕಥೆಯನ್ನ ಕೇಳೋದೇ ಬೇಡ. ಅಮೆರಿಕದಲ್ಲಿ ಕಳೆದ 2 ದಿನದಲ್ಲಿ 2,000 ಪಾಯಿಂಟ್ನಷ್ಟು ಕುಸಿತ ಕಂಡಿದೆ. ಅಂದ್ರೆ ಓವರ್ ಆಲ್ 10% ಕುಸಿತವನ್ನು ದಾಖಲಿಸಿದೆ. ಅಮೆರಿಕದ ದೈತ್ಯ ಕಂಪನಿಗಳು ಒಂದೊಂದು ದಿನಕ್ಕೆ ಲಕ್ಷಾಂತರ ಕೋಟಿಯಷ್ಟು ನಷ್ಟ ಕಾಣ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಆಗಿದ್ದೇನು ಕೇಳಿದ್ರೆ, ಟ್ರಂಪ್ ಅವರ ಟ್ಯಾರಿಫ್ ನೀತಿ. ಮಿತ್ರರೇ, ಟ್ರಂಪ್ ಹೇಳ್ತಾ ಇದ್ದಾರೆ, ಇದು ಆರಂಭಿಕ ಹೊಡೆತ ಅಷ್ಟೇ, ಭವಿಷ್ಯದಲ್ಲಿ ಅಮೆರಿಕಕ್ಕೆ ಲಾಭ ಆಗುತ್ತೆ, ಮೇಕ್ ಅಮೆರಿಕಾ ರಿಚ್ ಅಗೈನ್, ಹೀಗೆಲ್ಲ ಟ್ರಂಪ್ ಘೋಷಣೆ ಮಾಡ್ತಾ ಇದ್ದಾರೆ. ಆದರೆ ಆರ್ಥಿಕ ತಜ್ಞರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಅಮೆರಿಕವನ್ನ ಪಾತಾಳಕ್ಕೆ ತಳ್ಳುತ್ತೆ, ಇದು ದೊಡ್ಡದಾದಂತಹ ರಿಸೆಷನ್ಗೆ ತಳ್ಳುತ್ತಿದ್ದು, ಇದು ಅಂತಿಂತಹ ರಿಸೆಷನ್ ಅಲ್ಲ, ಮ್ಯಾನ್ ಮೇಡ್ ರಿಸೆಷನ್, ಹೀಗಂತ ಅಮೆರಿಕದ ಆರ್ಥಿಕ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಆರ್ಥಿಕ ತಲ್ಲಣಗಳು ಸೃಷ್ಟಿಯಾಗಿದ್ವು. ಆದರೆ ಅದು ಪ್ರಕೃತಿ ಸಹಜವಾದಂತಹದ್ದು. ಕೋವಿಡ್ ಅನ್ನು ಯಾರೋ ಸೃಷ್ಟಿ ಮಾಡಿದ್ರು, ಅದೆಲ್ಲ ಬೇರೆ ವಾದ ಇದೆ ಬಿಡಿ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಕೋವಿಡ್ ಕಾರಣದಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಫ್ಲಕ್ಚುಯೇಟ್ ಆಗಿತ್ತು. ಆದರೆ ಈಗ ಒಬ್ಬ ವ್ಯಕ್ತಿಯ ಹುಚ್ಚಾಟದ ಕಾರಣದಿಂದಾಗಿ ಆಗ್ತಾ ಇದೆ. ಟ್ರಂಪ್ ತರ್ತಾ ಇರುವಂತಹ ಒಂದೊಂದು ನೀತಿಯೂ ಕೂಡ ಆರ್ಥಿಕವಾಗಿ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇಡೀ ವಿಶ್ವವನ್ನೇ ಆರ್ಥಿಕ ಹಿಂಜರಿತಕ್ಕೆ ತಳ್ಳುವಂತಹ ನೀತಿಗಳನ್ನ ಟ್ರಂಪ್ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಹೌದು ಸ್ವಾಮಿ, ಇದೆಲ್ಲ ಆಗ್ತಾ ಇದೆ, ನಾವೇನ್ ಮಾಡಬೇಕು? ನಾವು ಅಷ್ಟೋ ಇಷ್ಟೋ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ವಿ, ಈಗ ವಾಪಸ್ ಪಡಿಬೇಕಾ? ನಾವು ಮಾಡಿದಂತಹ ಇನ್ವೆಸ್ಟ್ಮೆಂಟು 15%, 20% ಲಾಸ್ ಕಾಣ್ತಾ ಇದೆ. ಈಗ ನಾವೇನಾದರೂ ತೆಗೆದಿದ್ದೇ ಆದರೆ ಬಹಳ ದೊಡ್ಡ ಮಟ್ಟದ ನಷ್ಟ ಆಗತ್ತೆ ನಮಗೆ. ನಾವು ಮುಂದೆ ಏನು ನಿರ್ಧಾರ ಮಾಡಬೇಕು? ಈ ಸಂದರ್ಭದಲ್ಲಿ ನಾವು
ನಾವು ಸ್ಟಾಕ್ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಹೀಗೆ ಗೊಂದಲದಲ್ಲಿದ್ದಾರೆ. ಮಿತ್ರರೇ, ಈ ಸಂದರ್ಭ ಇದೆಯಲ್ಲ ಬಹಳ ಜಾಣ್ಮೆಯಿಂದ ವರ್ತಿಸಬೇಕಾದಂತಹ ಸಮಯ. ಯಾಕೆ ಅಂತಂದ್ರೆ ನಿಮ್ಮ ಕೈಲಿ ಹಣ ಇದೆ ಅಂತಂದ್ರೆ ನೀವು ಕ್ಯಾಶ್ನಲ್ಲೇ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ನೀವು ಗೊತ್ತಿಲ್ಲದೇ ಇದ್ರೆ, ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬರು, ಹೆಚ್ಚು ಸಮಯದಿಂದ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಇತ್ತೀಚೆಗೆ ನಾನು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದೆ ಅಂತಂದರೆ ನೀವು ಸುಮ್ಮನಿರುವಂತಹದ್ದೇ ಒಳಿತು. ಗೊತ್ತಿಲ್ಲದೆ ಯಾವುದೋ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ಆದರೆ ದೊಡ್ಡ ಮಟ್ಟದ ಹೊಡೆತ ತಿಂತೀರಿ, ಬಹಳ ದೊಡ್ಡ ಲಾಸ್ ಆಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಯಾಕೆಂದರೆ ಈ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮಗಿರುವ ಅನುಭವ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸದ್ಯಕ್ಕೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ನೀವು FD ಮಾಡುವಂಥದ್ದು, ಬ್ಯಾಂಕ್ಗೆ ಹೋಗಿ ನಿಮ್ಮ ಹಣವನ್ನು ಇಡುವಂಥದ್ದು ಬಹಳ ಸುರಕ್ಷಿತವಾದಂತಹ ಹೂಡಿಕೆ. ಅದನ್ನು ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬರು ಅಂತಾದರೆ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಆ ಉಸಾಬರಿಗೆ ಕೈ ಹಾಕಬೇಡಿ. ಈಗಾಗಲೇ ಇನ್ವೆಸ್ಟ್ ಮಾಡಿದ್ದೀನಪ್ಪ, ಬಹಳ ಲಾಸ್ ಆಗಿದೆ, ಏನು ಮಾಡೋದು ಹೀಗಂತ ಪ್ರಶ್ನೆ ಕೇಳುವವರಿಗೆ ಸಾಧ್ಯ ಆದರೆ ರೀಅಲೋಕೇಶನ್ ಮಾಡೋದಕ್ಕೆ ಟ್ರೈ ಮಾಡಿ. ಉತ್ತಮ ಷೇರುಗಳನ್ನು ಹುಡುಕಿ. ಸಾಧ್ಯ ಆಗಲಿಲ್ವಾ, ಹಾಗೆ ಬಿಟ್ಟುಬಿಡಿ. ಯಾಕೆಂತಂದರೆ 2 ವರ್ಷಗಳ ಕಾಲ ನೀವು ಹಾಗೆ ಬಿಟ್ಟಿದ್ದೆ ಆದರೆ ನಿಮ್ಮ ಷೇರುಗಳು ಚೇತರಿಕೆ ಕಾಣುವಂಥ ಸಂಭವ ಜಾಸ್ತಿ ಇರುತ್ತೆ. ಅದರಲ್ಲಿ ಮಿತ್ರರೇ, ಈ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಬಹಳ ಲಾಭವನ್ನು ಕಾಣ್ತಾ ಇದ್ರಲ್ಲ, ನೀವು ಪ್ರತಿದಿನವೂ ಕೂಡ ನಿಮ್ಮ ಆ್ಯಪ್ಗಳನ್ನು ಓಪನ್ ಮಾಡಿದ ತಕ್ಷಣ 2%, 1% ಲಾಭವನ್ನು ತೋರಿಸ್ತಾ ಇದ್ವಲ್ಲ ಈ 6 ತಿಂಗಳ ಹಿಂದೆ, ಆ ರೀತಿಯ ಎಲ್ಲ ಷೇರುಗಳು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ 2%, 3% ಲಾಸನ್ನೇ ತೋರಿಸ್ತಾ ಇದ್ದಾವೆ. ಈ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನಲ್ಲಿ ಎಷ್ಟು ಪ್ರಮಾಣದ ಲಾಸ್ ಆಗಿದೆ ಕೇಳಿದ್ರೆ, ಕೆಲ ಕಂಪನಿಗಳಲ್ಲಿ 30%, 40% ಅಷ್ಟು ಲಾಸ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನೀವು ಅಲ್ಲೇ ಕಂಟಿನ್ಯೂ ಆಗ್ತೀವಿ ಅಂತಂದ್ರೆ ನೀವು ದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಳ್ಬೇಕು. ಹಣವನ್ನು ರೀಅಲೋಕೇಟ್ ಮಾಡ್ತೀನಿ ಅಂತಂದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಬೇಕು. ಬಹಳ ಒಂದು ಟ್ರಿಕ್ಕಿ ಸಿಚುವೇಶನ್ಗೆ ಬಂದು ನಿಂತಿದ್ದೀರಿ ನೀವು. ಒಂದು ವೇಳೆ ಈ ಸಂದರ್ಭದಲ್ಲೂ ನಾನು ರಿಸ್ಕ್ ತೆಗೆದುಕೊಂಡು ಹೂಡಿಕೆ ಮಾಡ್ತೀನಿ ಅಂತಂದ್ರೆ ನೀವು ಲಾರ್ಜ್ ಕ್ಯಾಪ್ ಅನ್ನ ಆಯ್ಕೆ ಮಾಡಿಕೊಳ್ಳುವಂತದ್ದು ಸೂಕ್ತ. ಯಾಕೆಂದರೆ ಲಾರ್ಜ್ ಕ್ಯಾಪ್ಗಳು ಇವತ್ತಲ್ಲ ನಾಳೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ರಿಟರ್ನ್ಸ್ ಅನ್ನು ಕೊಟ್ಟೆ. ನಿಮಗೆ ಕಾಯೋದಕ್ಕೆ ತಾಳ್ಮೆ ಬೇಕಷ್ಟೇ. ಹೀಗಾಗಿ ಸದ್ಯಕ್ಕೆ ಷೇರು ಮಾರುಕಟ್ಟೆಯ ಹೂಡಿಕೆ ಇರಬಹುದು, ಹಿಂತೆಗೆತ ಇರಬಹುದು, ಎರಡೂ ಕೂಡ ಬಹಳ ರಿಸ್ಕಿ ಕೆಲಸ. ಇಲ್ಲಪ್ಪ ನಾನು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತಂದ್ರೆ ಈ ಅಂಶಗಳನ್ನು ನೀವು ಗಮನಿಸಿ ಹೂಡಿಕೆ ಮಾಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಲಾಭ ಆಗುತ್ತೆ. ಅದೇನು ಕೇಳಿದ್ರೆ, ಡೊಮೆಸ್ಟಿಕ್ ಷೇರುಗಳನ್ನು ಖರೀದಿ ಮಾಡಬೇಕು. ಅಂದರೆ ಭಾರತದೊಳಗೆ ವ್ಯವಹಾರವನ್ನು ಇಟ್ಟುಕೊಂಡಂತಹ ಷೇರುಗಳನ್ನು ಖರೀದಿ ಮಾಡೋದ್ರಿಂದ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ. ಜೊತೆಗೆ ನೀವು ಯಾವುದಾದ್ರೂ ಕಂಪನಿಯಿಂದ ಶೇರನ್ನು ಖರೀದಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಕಂಪನಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಮೆರಿಕದೊಂದಿಗೆ ಲಿಂಕ್ ಹೊಂದಿದೆಯಾ ಅಂತ ನೋಡ್ಕೊಳ್ಬೇಕು. ಅಂದರೆ ಅಮೆರಿಕದೊಂದಿಗೆ ವ್ಯಾಪಾರ ಇಟ್ಕೊಂಡಿರಬಹುದು, ಅಥವಾ ಅದು ಇನ್ವೆಸ್ಟ್ ಮಾಡಿರುವಂತಹ ಇನ್ನೊಂದು ಕಂಪನಿ ಅಮೆರಿಕದ ಜೊತೆಗೆ ಟ್ರೇಡ್ ಇಟ್ಕೊಂಡಿರಬಹುದು. ಹೀಗೆ ಎಲ್ಲೂ ಕೂಡ ಅದಕ್ಕೆ ಅಮೆರಿಕದ ಲಿಂಕ್ ಇರಬಾರ್ದಪ್ಪ. ಹಾಗಿದ್ದಿದ್ದೇ ಆದರೆ ಆ ಕಂಪನಿಗಳು ಸ್ವಲ್ಪ ಚೇತರಿಕೆ ಕಾಣ್ತವೆ, ಲಾಭಕ್ಕೆ ತಿರುಗ್ತವೆ. ಡೆಫಿನೆಟ್ ಆಗುತ್ತಿದ್ದು. ಅದನ್ನು ಬಿಟ್ಟು ಅಮೆರಿಕದ ಜೊತೆಗೆ ಅದಕ್ಕೆ ಸಂಬಂಧ ಇದೆ ಅಂತಂದ್ರೆ ಯಾವತ್ತಿದ್ರೂ ಕೂಡ ಅದು ಫ್ಲಕ್ಚುಯೇಟ್ ಆಗುವಂಥ ಚಾನ್ಸಸ್ ಇದೆ. ಟ್ರಂಪ್ ಕೈಗೊಳ್ತಿರುವಂತಹ ನಿರ್ಧಾರಗಳನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು, ಇದೆಲ್ಲ ನಷ್ಟ ಹೀಗೆ ಮುಂದುವರಿತಾ ಇರುತ್ತಾ, ಭಾರತಕ್ಕೇನು ಲಾಭ ಆಗೋದೇ ಇಲ್ವಾ ಅಂತ. ಮಿತ್ರರೇ, ಒಂದು ನಷ್ಟ ಆದರೆ ಒಂದು ಲಾಭ ಆಗಿರುತ್ತೆ. ಎರಡು ರೀತಿಯಾಗಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಟ್ರಂಪ್ ಅವರ ಎಲ್ಲ ನಿರ್ಧಾರಗಳು ಭಾರತಕ್ಕೆ ಬಹಳ ದೊಡ್ಡ ನಷ್ಟ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆರ್ಥಿಕ ತಜ್ಞರು ಹೇಳ್ತಾ ಇರುವಂತಹ ಪ್ರಕಾರ ಟ್ರಂಪ್ ಅವರ ಈ ತೆರಿಗೆ ನೀತಿಯಿಂದಾಗಿ ಭಾರತಕ್ಕೆ ಒಂದೆರಡು ವಿಚಾರದಲ್ಲಿ ಲಾಭ ಆಗುತ್ತೆ. ಅದೇನು ಕೇಳಿದ್ರೆ, ಭಾರತದಲ್ಲಿ ಇನ್ಫ್ಲೇಷನ್ ರೇಟ್ ಇದೆಯಲ್ಲ, ಇದು ಇನ್ನಷ್ಟು ಕಡಿಮೆ ಆಗಬಹುದು. ಸದ್ಯ ಭಾರತದ ಇನ್ಫ್ಲೇಷನ್ ರೇಟ್ ಇರುವಂತಹದ್ದು 4.35% ಇದೆ. ಇದು 4%ಗೆ ಕುಸಿಬಹುದು. ಯಾಕೆ ಅಂತಂದ್ರೆ ಟ್ರಂಪ್ ಅವರ ಈ ನೀತಿಯ ಕಾರಣದಿಂದಾಗಿ ಕ್ರೂಡ್ ಆಯಿಲ್ ಬೆಲೆ ಬಹಳ ಕುಸಿತ ಕಾಣುತ್ತೆ. ಈಗಾಗಲೇ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $65 ಕುಸಿದಿದೆ. ಇದು ಇನ್ನೂ ಕುಸಿತ ಕಾಣಬಹುದು. $60 ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಭಾರತ ದೊಡ್ಡ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶ. ಹೀಗಾಗಿ ಭಾರತಕ್ಕೆ ಇದೊಂದು ವಿಚಾರದಲ್ಲಿ ಲಾಭ ಆಗುತ್ತೆ. ಜೊತೆಗೆ ಮಿತ್ರರೇ, ಭಾರತದ ರೂಪಾಯಿ ಏನು ಡಾಲರ್ ಎದುರುಗಡೆ ಬಹಳ ಕುಸಿತವನ್ನ ದಾಖಲಿಸ್ತಾ ಇತ್ತಲ್ಲ, $87, $88ವರೆಗೂ ಕೂಡ ರೀಚ್ ಆಗಿತ್ತಲ್ಲ, ಇದು $82, $83 ಬಂದು ನಿಲ್ಲಬಹುದು. ಕಳೆದ ಕೆಲ ದಿನಗಳಿಂದ ಚೇತರಿಕೆ ಕಾಣ್ತಾ ಇದೆ. ಇದು ಇನ್ನೂ ಚೇತರಿಕೆ ಕಾಣಬಹುದು. $82 ಬಂದರೂ ಆಶ್ಚರ್ಯ ಇಲ್ಲ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿದ್ದೇ ಆದರೆ ಭಾರತದ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗುತ್ತೆ. ಭಾರತದ ಆರ್ಥಿಕತೆ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ. ನಾವೇನಷ್ಟೆಲ್ಲ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಇದರ ಜೊತೆಗೆ ಹಿಂದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಭಾರತಕ್ಕೊಂದು ಆಶಾವಾದ ಏನು ಕೇಳಿದ್ರೆ, ಭಾರತದ ಪ್ರತಿಸ್ಪರ್ಧಿಗಳಿಗೆ ಟ್ರಂಪ್ ಜಾಸ್ತಿ ಟ್ಯಾರಿಫ್ ಹಾಕಿದ್ದಾರೆ. ಅದು ವಿಯೆಟ್ನಾಂ ಇರಬಹುದು, ಚೈನಾ ಇರಬಹುದು, ಸೌತ್ ಕೊರಿಯಾ ಇರಬಹುದು, ತೈವಾನ್ ಇರಬಹುದು. ಜಪಾನ್ಗೆ ಮಾತ್ರ ನಮಗಿಂತ 2% ಕಡಿಮೆ ಟ್ಯಾರಿಫ್ ಬಿಟ್ರೆ ಉಳಿದಂತೆ ಭಾರತದ ಪ್ರತಿಸ್ಪರ್ಧಿಗಳಿಗೆ ಟ್ರಂಪ್ ಹೆಚ್ಚಿಗೆ ಟ್ಯಾರಿಫ್ ಹಾಕಿದ್ದಾರೆ. ಇದರಿಂದ ಆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ತಯಾರು ಮಾಡ್ತಾ ಇದ್ದಂತಹ ಕಂಪನಿಗಳು ಭಾರತಕ್ಕೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವೇ ಯೋಚನೆ ಮಾಡಿ, ವಿಯೆಟ್ನಾಂ ಮೇಲೆ ಅಮೆರಿಕ 46% ಟ್ಯಾರಿಫ್ ಹಾಕಿದೆ, ಥೈಲ್ಯಾಂಡ್ ಮೇಲೆ 36%, ಚೈನಾ ಮೇಲೆ 34%, ತೈವಾನ್ ಮೇಲೆ 32%, ಪಾಕಿಸ್ತಾನದ ಮೇಲೆ 29%, ಬಾಂಗ್ಲಾದೇಶದ ಮೇಲೆ 37%. ಈ ಎಲ್ಲ ದೇಶಗಳಲ್ಲಿರುವಂತಹ ಕಂಪನಿಗಳು ಭಾರತಕ್ಕೆ ಶಿಫ್ಟ್ ಆಗಬಹುದು. ಆ ಚಾನ್ಸಸ್ ಇದೆ. ಯಾಕೆಂದ್ರೆ ಭಾರತದ ಮೇಲೆ ಟ್ರಂಪ್ ಹಾಕಿರುವಂತಹ ಟ್ಯಾರಿಫ್ ಕೇವಲ 26%. ಹೀಗಾಗಿ ಏಷ್ಯಾದಲ್ಲಿರುವಂತಹ ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಭಾರತಕ್ಕೆ ಶಿಫ್ಟ್ ಆಗುವಂತಹ ಚಾನ್ಸಸ್ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ.
ಇನ್ನು ಈಗಾಗಲೇ ಚೈನಾ ರಿಟಾಲಿಯೇಷನ್ ಟ್ಯಾರಿಫ್ ಅನ್ನು ಹಾಕಿದೆ. ಅಂದರೆ ಟ್ರಂಪ್ 34% ಹಾಕಿದ್ರೆ ನಾವು ಕೂಡ ಅಮೆರಿಕದ ಮೇಲೆ 34% ಹಾಕ್ತೀವಿ ಅಂತ ಚೈನಾ ಘೋಷಣೆ ಮಾಡಿದೆ. ಇದರಿಂದಾಗಿ ಚೈನಾದ ಮಾರುಕಟ್ಟೆಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಮಿತ್ರರೇ, ಭಾರತವು ಹೀಗೆ ಮಾಡಬೇಕಾ? ಕೆಲವರು ಹಿಂದಿನ ವಿಡಿಯೋಗೆ ಕಮೆಂಟ್ ಹಾಕಿದ್ರು, ಭಾರತ ಕೂಡ ಅಂತಹ ದಿಟ್ಟ ನಿರ್ಧಾರ ಮಾಡಿಬಿಡಬೇಕು, ಟ್ರಂಪ್ ಏನು 26% ಹಾಕೋದು, ನಾವು ಕೂಡ 26% ಅವ್ರ ಮೇಲೆ ಟ್ಯಾರಿಫ್ ಹಾಕಬೇಕು ಅಂತ. ಮಿತ್ರರೇ, ಈ ರೀತಿಯಾದಂತಹ ರಿಟಾಲಿಯೇಷನ್ ಟ್ಯಾರಿಫ್ ಹಾಕಿದ್ದೆ ಆದರೆ ಭಾರತದ ಆರ್ಥಿಕತೆಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ, ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಭಾರತಕ್ಕೆ ಅಂತಹ ಆಪ್ಷನ್ಗಳೇನಿಲ್ಲ, ನಾವು ಕೂಡ ವಾಪಸ್ ತೆರಿಗೆ ಹಾಕ್ತೀವಿ ಅಂತ. ಭಾರತಕ್ಕಿರುವ ಆಪ್ಷನ್ ಏನು ಕೇಳಿದ್ರೆ ಟ್ರಂಪ್ ಜೊತೆಗೆ ಮಾತುಕತೆ ಮಾಡುವಂಥದ್ದು, ಭಾರತ ಒಂದು ಟ್ರೇಡ್ ಡೀಲನ್ನು ಕುದುರಿಸುವಂಥದ್ದು. ಈಗಾಗಲೇ ಮಾತುಕತೆ ಮಾಡ್ತಾ ಇದ್ದಾರೆ. ಅದಕ್ಕೆ ವೇಗವನ್ನು ಕೊಟ್ಟು ಭಾರತ ಹೆಚ್ಚೆಚ್ಚು ಟ್ರಂಪ್ ಜೊತೆಗೆ ಚೌಕಾಸಿಯನ್ನು ಮಾಡ್ಕೊಳ್ಬೇಕು. ಯಾಕೆಂದರೆ ಟ್ರಂಪ್ ಕೂಡ ಒತ್ತಡದಲ್ಲಿದ್ದಾರೆ. ಟ್ರಂಪ್ ಅಂದುಕೊಂಡಿರಲಿಲ್ಲ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ, ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಂತ ಟ್ರಂಪ್ ಕೂಡ ಭಾವಿಸಿರಬಹುದು. ಆದರೆ ಟ್ರಿಲಿಯನ್ ಗಟ್ಟಲೆ ಡಾಲರ್ನಷ್ಟು ನಷ್ಟ ಆಗುತ್ತೆ ಅಂತ ಟ್ರಂಪ್ ಅಂದ್ಕೊಂಡಿರಲಿಲ್ಲ, ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಕ್ಕಿಲ್ಲ. ಟ್ರಂಪ್ ನಿರೀಕ್ಷೆ ಇದ್ದಿದ್ದಿಷ್ಟೇ, ಈ ರೀತಿಯಾಗಿ ಟ್ಯಾರಿಫ್ ಹಾಕಿದ್ದೆ ಆದರೆ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗುತ್ತೆ, ಜೊತೆಗೆ ಅಮೆರಿಕದ ಸರ್ಕಾರಕ್ಕೆ ವಾರ್ಷಿಕವಾಗಿ ಒಂದು 700 ರಿಂದ 750 ಬಿಲಿಯನ್ ಡಾಲರ್ನಷ್ಟು ಲಾಭ ಆಗುತ್ತೆ. ಇಷ್ಟೇ ನಿರೀಕ್ಷೆ ಮಾಡಿದ್ರು. ಆದರೆ ಲಾಭ ಆಗಿರಲಿ ಮಿತ್ರರೇ, ನಷ್ಟವನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕದಲ್ಲಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ, ಎಲ್ಲ ರಾಜ್ಯಗಳಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಟ್ರಂಪ್ ಅವರನ್ನ ಬೆಂಬಲಿಸಿದಂತಹ ವೋಟರ್ಸ್ ಕೂಡ ಈಗ ಟ್ರಂಪ್ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ. ಯಾಕೆಂದ್ರೆ ನಷ್ಟ ಆಗಿರೋದು ಕೇವಲ ಡೆಮೊಕ್ರೆಟಿಕ್ ಪಾರ್ಟಿಯವರಿಗೆ ಮಾತ್ರ ಅಲ್ಲ, ರಿಪಬ್ಲಿಕನ್ ಪಾರ್ಟಿಯವರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಹೀಗಾಗಿ ಟ್ರಂಪ್ ನಿರ್ಧಾರದ ಕುರಿತಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂದಿನ ದಿನಗಳು ಬಹಳ ಕ್ರೂಷಿಯಲ್ ಆಗುತ್ತೆ. ಇಡೀ ವಿಶ್ವ ರಿಸೆಷನ್ಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ, ಅಂತಹ ವರದಿಗಳೇ ಬರ್ತಾ ಇದೆ. ಅಮೆರಿಕ ಕೂಡ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಅಂತ ಅಮೆರಿಕದ ಆರ್ಥಿಕ ತಜ್ಞರೇ ಹೇಳ್ತಾ ಇದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ಭಾರತದ ಯಾವ ಸೆಕ್ಟರ್ ಹೊಡೆತ ತಿನ್ನತ್ತೆ ಕೇಳಿದ್ರೆ ಅದು ಐಟಿ ಸೆಕ್ಟರ್. ಯಾಕೆ ಅಂತಂದ್ರೆ ಭಾರತದ ಐಟಿ ಉದ್ಯಮ 60% ನೆಚ್ಚಿಕೊಂಡಿರುವಂತಹದ್ದೇ ಅಮೆರಿಕವನ್ನ. ಈಗ ಅಮೆರಿಕ ಭಾರತದ ಎಲ್ಲಾ ಉತ್ಪನ್ನಗಳ ಮೇಲೆ ಅವರು ಟ್ಯಾರಿಫ್ ಹಾಕ್ತಾ ಇದ್ದಾರೆ, ಫಾರ್ಮಾ ಸೆಕ್ಟರ್ ಒಂದನ್ನ ಬಿಟ್ಟು. ಹೀಗಾಗಿ ಐಟಿ ಉದ್ಯಮ ಬಹಳ ಪ್ರಮಾಣದಲ್ಲಿ ನಲುಗುತ್ತೆ. ಇದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಇವತ್ತು ನಮ್ಮ ಐಟಿ ಕಂಪನಿಗಳ ಷೇರು ಎಷ್ಟು ಪ್ರಮಾಣದಲ್ಲಿ ಕುಸಿತ ದಾಖಲಿಸಿದೆ ಅಂತ ಯೋಚನೆ ಮಾಡಿ. ಅದು ಇನ್ಫೋಸಿಸ್ ಇರಬಹುದು, TCS ಇರಬಹುದು, ಎಲ್ಲ ಕಂಪನಿಗಳು ಕೂಡ ಕುಸಿತವನ್ನು ದಾಖಲಿಸ್ತಾ ಇದ್ದಾವೆ. ಮಿತ್ರರೇ, ಇದಿಷ್ಟು ಟ್ರಂಪ್ ಅವರ ಟ್ಯಾರಿಫ್ ಎಫೆಕ್ಟ್ ವಿಶ್ವದ ಮೇಲೆ ಹೇಗಾಗಿದೆ, ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿದೆ ಅನ್ನೋದರ ಕುರಿತಾದಂತಹ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ